ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹೆಡ್ಲೈನ್ಸ್ನ ನೋಡೋದಾದ್ರೆ, ವಂಶಿ ಮೇಲೆ ಈಗ ಸ್ವಾತಿ ಬೇಜಾರು ಮಾಡ್ಕೊಂಡಿದ್ದಾಳೆ. ಕುಮಾರ ಮತ್ತೆ ಗೀತಾಗೆ ಯಾವುದೇ ರೀತಿ ಹೆಲ್ಪ್ ಮಾಡಲಿಲ್ಲ ಅಂತ. ಮತ್ತೆ ಅದೇ ರೀತಿ ಫಂಕ್ಷನಲ್ಲಿ ಸ್ವಾತಿನ ವಂಶಿ ಎತ್ಕೊಂಡೋಗಿದಾಗಲಿ ಅದೆಲ್ಲನೂ ಸಹ ವಂಶಿ ಮತ್ತೆ ಮತ್ತೆ ನೆನ್ಪು ಮಾಡ್ಕೊತಾ ಇದ್ದಾರೆ. ಸೊ ಅದು ಯಾಕೆ ಅಂತಲೂ ಸಹ ನೋಡೋಣ. ಆದರೆ ಸ್ವಾತಿ ನಮ್ಮ ಕಡೆಯವ್ರಿಗೆ ನೀವು ಯಾಕೆ ಹೆಲ್ಪ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆಗೆ ನಮ್ಮ ವಂಶಿ ಇದ್ದವರು ಅವಳು ಕೊರಳಲ್ಲಿದ್ದಂಥ ತಾಳಿನ ತಗೊಂಡು ಈಗ ಕೆಲವೊಂದಷ್ಟು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸೊ ಈಗ ವಂಶಿ ಪ್ರಪೋಸ್ ಮಾಡ್ತಾರಾ ಇಲ್ಲ ನಮ್ಮ ಸ್ವಾತಿಗೆ ಬೈತಾರಾ ಅದು ಗೊತ್ತಿಲ್ಲ. ಬನ್ನಿ ನೋಡೋಣ ಏನಾಗುತ್ತೆ. ವಿಡಿಯೋದಲ್ಲಿ ಫುಲ್ಲಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ವಂಶಿ ಜೊತೆ ಸ್ವಾತಿ ಫಂಕ್ಷನ್ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ಬೇಜಾರಾಗಿರ್ತಾರೆ. ಆದರೆ ಅಜ್ಜಿ ಹೇಳೋ ತಿಳುವಳಿಕೆ ಮಾತಿಂದ ಸ್ವಾತಿ ವಂಶಿಯವರ ಫಂಕ್ಷನ್ಗೆ ಬರ್ತಾರೆ. ಇನ್ನು ಬಂದಂಥ ಸ್ವಾತಿನ ತುಂಬ ಚೆನ್ನಾಗಿ ಸ್ವಾಗತ ಮಾಡ್ಕೊತಾರೆ. ಆದರೆ ಸ್ವಾತಿಗೆ ಕಾಲು ಮುರಿದೋಗಿದೆ ಅಂತ ವಂಶಿ ಸುಳ್ಳು ಹೇಳಿರ್ತಾರಲ್ಲ, ಸೊ ಹಂಗಾಗಿ ಕುಂಟ್ಕೊಂಬರ್ತಿರ್ತಾರೆ. ಅಯ್ಯೋ ಮೇಡಮ್ ಇದೇನಿದು ಕುಂಟ್ಕೊಂಬರ್ತಾ ಇದ್ದೀರಾ, ನೀವು ವಂಶಿಯವ್ರ ಜೊತೆ ಬರ್ಬೋದಿತ್ತಲ್ಲ ಅಂದಾಗ ನನಗೆ ಈ ಥರ ಲೇಟ್ ಆಗಿತ್ತಲ್ಲ, ಅದಕ್ಕೆ ಲೇಟ್ ಆಗುತ್ತೆ ಅಂತ ನಮ್ಮ ಯಜಮಾನ್ರನ್ನ ಬೇಗ ಕಳಿಸ್ಬಿಟ್ಟೆ, ಅದಕ್ಕೆ ನಾನು ಲೇಟಾಗಿ ಬಂದೆ ಅಂದಾಗ, ಅಯ್ಯೋ ಸರ್ ಕುಂಟ್ತಾ ಇದ್ದಾರೆ ಮೇಡಮು, ಎತ್ಕೋಬಾರ್ದು ಅವ್ರನ್ನ ಅಂತೇಳ್ಬಿಟ್ಟು ವಂಶಿ ಕೇಳ್ತಾರೆ. ಈ ಕುಳ್ಳಿದು ಒಂದೊಂದಲ್ಲ, ನೀನು ಏನಕ್ಕೆ ಬಂದೆ ಇಲ್ಲಿ ಅಂತೇಳ್ಬಿಟ್ಟು ವಂಶಿ ಕೇಳ್ತಾರೆ. ರೀ ಅಜ್ಜಿ ಹೇಳಿದ್ರು ನಿಮ್ಮನ್ನ ಮರ್ಯಾದೆ ಉಳಿಸ್ಬೇಕಂತೆ, ಅದಕ್ಕೆ ಬಂದೆ ಅಂತೇಳ್ಬಿಟ್ಟು ಹೇಳ್ತಾರೆ. ಬರೀ ಡ್ರಾಮಾನೇ ಆಗೋಯ್ತು ಅಂತೇಳ್ಬಿಟ್ಟು ವಂಶಿ ಈ ಸ್ವಾತಿನ ಎತ್ಕೊಂಡ್ಬಂದು ಸ್ಟೇಜ್ ಮೇಲೆ ಕುಂಡಿಸ್ತಾರೆ. ಇನ್ನು ವಂಶಿ ಯಾವ ರೀತಿ ಜೀವನದಲ್ಲಿ ಕಷ್ಟಪಟ್ಟು ಮೇಲ್ ಬಂದರು, ಅವರ ತಂದೆ ತಾಯಿನ ಕಳ್ಕೊಂಡ್ಮೇಲೆ ಈ ಜಗನ್ ಸರ್ ಅವರು ಯಾವ ರೀತಿ ವಂಶಿಗೆ ಸಹಾಯ ಮಾಡಿದ್ರು ಅದನ್ನೆಲ್ಲ ಸಹ ಮೈಕಲ್ಲಿ ಇಟ್ಕೊಂಡು ಹೊಗಳಾಡ್ತಾರೆ. ವಂಶಿ ಬೆಳವಣಿಗೆಗೆ ಎಷ್ಟೊಂದೆಲ್ಲ ಪೂರಕವಾಗಿದ್ದಾರೆ. ಈ ಒಬ್ಬರು ಜಗನ್ ಅನ್ನೋರು ಸಹ ಕೊಂಡಾಡ್ತಾರೆ. ಪರವಾಗಿಲ್ಲ, ಚೆನ್ನಾಗೇ ಮಾತಾಡ್ತಿರಲ್ರಿ ನೀವು, ಲೈಟ್ ಕಂಬ ಬರೀ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಅಂತಿದ್ದೆ, ಸೊ ಪರವಾಗಿಲ್ಲ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಈ ಕುಳ್ಳಿ ನಿನಗೆ ಬರೀ ಇಂಥ ಮಾತಾಡೋದಷ್ಟೇ ಗೊತ್ತು, ಬೇರೆ ಏನೂ ಗೊತ್ತಿಲ್ಲ ನಿನಗೆ ಬಿಸ್ನೆಸ್ ಬಗ್ಗೆ ಅಂತೇಳ್ಬಿಟ್ಟು ವಂಶಿ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಕುಮಾರ ಮತ್ತು ನಮ್ಮ ಗೀತಾ ಇಬ್ಬರು ಸಹ ಈ ಒಂದು ಬಟ್ಟೆಗಳ್ದು ಏನು ಆರ್ಡರ್ ಕೊಟ್ಟಿರ್ತಾರೆ ಅದನ್ನು ತೊಗೊಂಬರೋಷ್ಟರಲ್ಲಿ ಈ ಪಶುಪತಿ ಅಲ್ಲೂ ಸಹ ಕಿತಾಪತಿ ಮಾಡಿರ್ತಾನೆ. ಆ ಆಟೋ ಡ್ರೈವರ್ಗೆ ಒಂದು ಪ್ಲ್ಯಾನ್ ಹೇಳಿ ಅವರು ಯಾವುದೇ ಕಾರಣಕ್ಕೂ ಆ ಫಂಕ್ಷನ್ಗೆ ರೀಚ್ ಆಗಬಾರ್ದು, ಅವ್ರಿಗೆ ಮರ್ಯಾದೆ ಹೋಗಬೇಕು ಅಂತೇಳ್ಬಿಟ್ಟು ಹೇಳಿರ್ತಾನೆ. ಸೊ ಆ ಆಟೋದನು ಆ ವಸ್ತುಗಳನ್ನೆಲ್ಲ ಅಲ್ಲೇ ಕೆಳಗಡೆ ಇರಿಸಿ ಹೊಲ್ಟೇ ಬಿಡ್ತಾನೆ. ಪಶುಪತಿ ಬಂದು, ನೀವಿಬ್ಬರು ಏನಂತ ಅಂದ್ಕೊಂಡಿದ್ದೀರಾ, ನೀನು ಮತ್ತು ನಿನ್ನ ತಂಗಿ ಮೆರಿತಾ ಇದ್ದೀರಾ, ಸೊ ಅವಳೇನೋ ದೊಡ್ಡದಾಗಿ ಮದುವೆ ಆಗ್ಬಿಟ್ಟೆ ಅಂತ ಮೆರಿತಿದ್ದಾಳೆ, ನಿಮಗೆ ಬಂದಿರೋ ಆರ್ಡ್ರನ್ನ ತಪ್ಪಿಸ್ಬೇಕು ಅಂತಲೇ ನಾನು ಈ ರೀತಿ ಮಾಡ್ತಿರೋದು ಅಂದಾಗ, ಏಯ್ ನಿನ್ಗೆ ಯಾಕೋ ನಮ್ಮ ಮೇಲೆ ಇಷ್ಟೊಂದೆಲ್ಲ ದ್ವೇಷ, ನೀನು ಯಾರೋ ನಮ್ಗೆ ಈ ಥರ ಎಲ್ಲ ಮಾಡೋಕ್ಕೆ, ನಾನು ಯಾರು ಅಂತ ಗೊತ್ತಾಯ್ತಲ್ಲ, ಈಗ ನಿಮಗೆ ಆರ್ಡ್ರೂ ಸಿಗಲ್ಲ, ಇವಾಗ ತಗೊಂಡೋದ್ರು ನಿಮ್ಮ ಮಕ್ಕುಗೀತಾರೆ, ಇನ್ನು ನೀವು ನಿಮ್ಮ ಜೀವನದಲ್ಲಿ ಯಾವತ್ತೂ ಚೆನ್ನಾಗೇ ಇರಬಾರ್ದು ಅಂದ್ಬಿಟ್ಟು ಈ ಪಶುಪತಿ ಹೇಳ್ತಿರ್ತಾನೆ. ಆಳೋದನು ನಮ್ಮ ಮನೆ ಕಿತ್ಕೊಂಡ, ಈಗ ನಮ್ಮ ನೆಮ್ಮದಿನೂ ಕಿತ್ಕೋತಾ ಇದ್ದಾನೆ ಮಾವ, ಈಗ ಏನು ಮಾಡೋದು ಅಂತೇಳ್ಬಿಟ್ಟು ಹೆಂಗೋ ಆಟನ ಇದು ಮಾಡಿಕೊಂಡು ಒಂದು ಫಂಕ್ಷನ್ ಹತ್ರ ಗೀತಾ ಮತ್ತು ಕುಮಾರ್ ಇಬ್ಬರು ಸಹ ಬರ್ತಾರೆ. ಅಷ್ಟರಲ್ಲಿ ತುಂಬಾ ಟೈಮ್ ಆಗಿಬಿಟ್ಟಿರುತ್ತೆ. ಇನ್ನು ಮ್ಯಾನೇಜರು ಅವರಿಬ್ರಿಗೂ ಬಾಯಿಗೆ ಬಂದಂಗೆ ಬೈತಾರೆ. ಅಲ್ಲ ರೀ, ನಾವು ಯಾವ ಟೈಮ್ಗೆ ಹೇಳಿದ್ದು, ನೀವು ಯಾವ ಟೈಮ್ಗೆ ಬಂದಿದ್ದೀರಾ, ಫಂಕ್ಷನ್ನೇ ಮುಗ್ದೋಗ್ತಾ ಇದೆಯಲ್ರಿ ಅಂತೇಳ್ಬಿಟ್ಟು ಕೂಗಾಡ್ತಿರ್ತಾರೆ. ನಾವು ಹೇಳಿದ್ದು ಐಟಮ್ಗಳನ್ನೆಲ್ಲ ಒಳ್ಳೆ ಕಸ ತಂದಂಗೆ ತಂದಿದ್ದೀರಾ ಅಂತೇಳ್ಬಿಟ್ಟು ಬೈದಾಡ್ತಿರ್ತಾರೆ. ಸರ್ ದಯವಿಟ್ಟು ಕ್ಷಮಿಸ್ಬಿಡಿ, ಬರೋ ದಾರಿಲಿ ಸ್ವಲ್ಪ ಎಡವಟ್ಟಾಗೋಯ್ತು ಅಂದ್ಬಿಟ್ಟು ಗೀತಾ ಹೇಳ್ತಾಳೆ. ಸಾಕು ಸುಮ್ಮನೆ ಇರಮ್ಮ, ನಿಮಗೆ ಯಾವುದು ₹1 ಸಿಗಲ್ಲ ನಮ್ಮ ಕಡೆಯಿಂದ ಅಂತ ಹೇಳಿದಾಗ, ಆ ಥರ ಎಲ್ಲ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್, ನಮಗೆ ಅಡ್ವಾನ್ಸ್ ಕೊಟ್ಟಿದ್ದೀರಾ, ಇನ್ನೂ ನೀವು ದುಡ್ಡು ಕೊಡಬೇಕು ಅಂತೇಳ್ಬಿಟ್ಟು ಗೀತಾ ಹೇಳ್ತಾರೆ. ಇಲ್ಲ ಆಗಲ್ಲ ಅಂತೇಳ್ಬಿಟ್ಟು ರೇಗಾಡ್ತಾ ಇರ್ತಾನೆ. ಸ್ವಾತಿ ಅಲ್ಲಿಗೆ ಬಂದು, ಸರ್ ಯಾಕೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೊತಿದ್ದೀರಾ, ಅವ್ರಿಗೆ ಏನಾದರೂ ಸಮಸ್ಯೆ ಇತ್ತೇನೋ ಅಂದಾಗ, ಇನ್ನು ಮೇಡಮ್ ನಿಮಗೆ ಗೊತ್ತಾಗಲ್ಲ, ಇವರೆಂಥ ಚೀಪ್ ಜನ ಗೊತ್ತಾ, ಏನೋ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಕಂಪ್ನಿಗೆ ಬೇಕಾಗಿದ್ದಂಥ ಶರ್ಟ್ಸು ಅದೆಲ್ಲ ಆರ್ಡ್ರ್ ಕೊಟ್ಟರೆ ಸ್ಟಿಚ್ ಮಾಡಿಕೊಡಿ ಅಂತ, ನೋಡಿ ಮೇಡಮ್ ಯಾವ ರೀತಿ ತಂದಿದ್ದಾರೆ ಅಂದ್ಬಿಟ್ಟು ಸ್ವಾತಿ ಮುಂದೆನೇ ಬೈತಿದ್ರೆ ಈ ಕಡೆ ಗೀತುನ್ಗೆ ಉರಿದೋಗ್ತಾ ಇರುತ್ತೆ. ಇವಳು ದೊಡ್ಡ ಮಹಾರಾಣಿ ಮೆರಿತಾ ಇದ್ದಾಳೆ, ನಮ್ಮನ್ನು ನೋಡಿ ಆಡ್ಕೊಳಕ್ಕೆ ಬಂದ್ಬಿಟ್ಲು ಅಂತೇಳ್ಬಿಟ್ಟು ಗೀತಾ ಉರ್ಕೊತಾ ಇರ್ತಾಳೆ. ಆದರೆ ಸ್ವಾತಿ ಇದ್ದೋಳು, ದಯವಿಟ್ಟು ಜೋರಾಗೆಲ್ಲ ಕೂಗಾಡ್ಬೇಡಿ ಸರ್, ಅವ್ರಿಗೂ ತೊಂದರೆ ಇರುತ್ತಲ್ವಾ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಿರ್ತಾರೆ. ಮೇಡಮ್ ನೀವು ಯಾಕೆ ಈ ಥರ ಕುಂಟ್ಕೊಂಡು ಇಲ್ಲಿಂದ ತಗ ಬಂದಿದ್ದೀರಾ ಇನ್ನು ವಂಶಿಯಲ್ಲಿಗೆ ಬಂದು, ಏಯ್ ಸ್ವಾತಿ ಬಾ ನೀನು ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ. ವಂಶಿ ಈ ಕಡೆ ಇವ್ರಿಗೇನು ಸಹ ಸಪೋರ್ಟ್ ಮಾಡಲ್ಲ. ಈ ಗೀತಾ ಮತ್ತು ಕುಮಾರ್ ತುಂಬಾ ಪರದಾಡ್ತಿರ್ತಾರೆ. ಸರ್ ನಮಗೆ ಬಾಕಿ ದುಡ್ಡನ್ನ ಕೊಡಿ ಅಂತ, ನೀವೇನು ಜನಗಳ್ರಿ, ನಿಮ್ಮಿಂದ ನಮ್ಮ ಫಂಕ್ಷನ್ ಎಲ್ಲ ಹಾಳಾಗೋಯ್ತು, ಗೆಸ್ಟ್ಗಳೆಲ್ಲ ಇಲ್ಲಿಗೆ ಬರೋದಾಯ್ತು ರೀ, ಇವ್ರಿಗೇನು ದುಡ್ಡು ಕೊಡ್ಬೇಕು, ಕೊಟ್ಟು ಕಳಿಸ್ರಿ ಅಂತೇಳ್ಬಿಟ್ಟು ಬೈದು ಕೊಟ್ಟು ಕಳಿಸ್ತಾರೆ. ಇನ್ನು ಸ್ವಾತಿಗೆ ಬೇಜಾರಾಗ್ಬಿಡುತ್ತೆ. ಯಾಕೆಂದರೆ ಕುಮಾರ್ ಮತ್ತು ಗೀತಾಗೆ ಒಂದಿಷ್ಟು ಸಹಾಯ ಮಾಡಲಿಲ್ವಲ್ಲ ವಂಶಿ ಅಂತೇಳ್ಬಿಟ್ಟು ಮನೇಲಿ ಹೋಗಿ, ಅಲ್ಲ ರೀ ನಿಮಗೆ ಮನುಷ್ಯತ್ವ ಇದೆಯಾ, ಅಲ್ಲ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಅಷ್ಟೊಂದೆಲ್ಲ ಅವಮಾನ ಪಡ್ತಿದ್ರು, ಒಂದು ಮಾತಾಡಲಿಲ್ವಲ್ಲ ಅಂದ್ರೆ ಅವ್ರಿಗೆ ನನಗೆ ಏನು ಸಂಬಂಧ ಆಡೋಕ್ಕೆ, ನಿನಗೂ ನನಗೆ ಸಂಬಂಧ ಇಲ್ಲ, ಅವ್ರಿಗೂ ನನಗೆ ಸಂಬಂಧ ಇದೆಯಾ ಅಂದಾಗ, ರೀ ನೀವು ನನಗೆ ತಾಳಿ ಕಟ್ಟಿದ್ದೀರ, ತಾಳಿನೂ ಕಟ್ಟಿಲ್ಲ ಏನೂ ಇಲ್ಲ, ನಾವು ಬರೀ 2 ತಿಂಗಳಿಗೆ ನೀನೇ ಕಟ್ಕೊಂಡಿರೋ ತಾಳಿ, ಅದಕ್ಕೆ ನಾನು ನಿನಗೆ ಇಷ್ಟೇ ಅಂತ ಹೇಳ್ಬಿಟ್ಟು ಅಮೌಂಟು ಕೊಡ್ತೀನಿ, ಮತ್ತು ಕಮಿಟ್ ಆಗಿದ್ದೀವಿ ತಾನೇ, ನಾವು ಕಮಿಟ್ಮೆಂಟ್ ಇದೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ವಂಶಿ ಹೇಳಿದಾಗ, ಹೌದಾ ಹಂಗಾದ್ರೆ ಏನೂ ಇಲ್ವಾ ನಮ್ಮ ನಡುವೆ ಅಂತೇಳ್ಬಿಟ್ಟು ಸ್ವಾತಿ ಕೇಳಿದಾಗ, ಈ ಕೊರಳಲ್ಲಿರೋ ತಾಳಿ ಜಸ್ಟ್ ನೀನು ಕಟ್ಕೊಂಡಿರೋದು, ಅದು ನನ್ನ ಹೆಸರು ಹೇಳಿ ಅಂತೇಳ್ಬಿಟ್ಟು ವಂಶಿ ಕೊರಳಲ್ಲಿರೋ ತಾಳಿನ ತೆಗೆದು ಸ್ವಾತಿ ಮುಂದೆ ಕಣ್ಣು ಮುಂದೆ ಇಡ್ತಾರೆ. ಈ ತಾಳಿಗೆ ಮರ್ಯಾದೆ ಗೌರವ ಇಲ್ಲ ಅಂದಮೇಲೆ ಈ ತಾಳಿನೇ
ಬೇಡವಾ ನನಗೆ ಅಂತೇಳ್ಬಿಟ್ಟು ಸ್ವಾತಿ ವಂಶಿದ್ದನು ನೋಡು, ಈ ಒಂದು ತಾಳಿ ನಿನ್ನ ಕೊರಳಲ್ಲಿ ನಾನು ಹೇಳಿ ಕಟ್ಟಿಸಿರುವಂಥದ್ದು. ಸೊ ಈ ತಾಳಿಗೆ ಕೇವಲ ಇನ್ನೊಂದು ತಿಂಗಳು ಅಷ್ಟೇ ಟೈಮ್ ಇರೋದು. ಅಲ್ಲಿವರೆಗೂ ನೀನು ನನ್ನ ಹೆಂಡತಿ ಅಷ್ಟೇ. ಅದು ನಮಗೆ ಗೊತ್ತಿರೋದು ನಾವಿಬ್ರು ಗಂಡ ಹೆಂಡತಿ ಅಲ್ಲ, ಜಸ್ಟ್ ಆ ರೀತಿ ಆ್ಯಕ್ಟ್ ಮಾಡ್ತಿದ್ದೀವಿ ಅಂತ. ಅದಕ್ಕೆ ಬಿಟ್ಟು ನಿಮ್ಮನೆಯವ್ರನ್ನೆಲ್ಲ ನಾನು ಅವ್ರಿಗೆ ಬಂದಿರೋ ಪ್ರಾಬ್ಲಮ್ನೆಲ್ಲ ನೋಡ್ಕೋತೀನಿ ಅಂತ ನಾನು ನಿನಗೆ ಕಂಡೀಷನಲ್ಲಿ ಹೇಳಿಲ್ಲ, ಆಯಿತಾ. ನಿಮ್ಮ ಫ್ಯಾಮಿಲಿಗೆ ಏನಾದರೆ ನನಗೇನು ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಹಾಗಿದ್ರೆ ನಿಮ್ಮ ಫ್ಯಾಮಿಲಿ ನಂದಲ್ವಾ? ಹಂಗಾದ್ರೆ ನಾನು ತಾತ ಅಜ್ಜಿನ ಎಲ್ಲರನ್ನೂ ಸಹ ನೋಡ್ತೀನಲ್ವಾ, ನಮ್ಮ ಈ ಕಮಿಟಲ್ಲಿ ಅದು ಸಹ ಏನೂ ಇರಲಿಲ್ಲ ಅಲ್ವಾ ಅಂತೇಳ್ಬಿಟ್ಟು ಸ್ವಾತಿ ಕೇಳ್ತಾಳೆ. ಅದು ನಿನ್ನಿಷ್ಟ, ಆದರೆ ನನಗೆ ಅದಕ್ಕೆ ಕೆಲಸಗಳಿದೆ, ನಿಮ್ಮನ್ನು ನೋಡ್ಕೊಂಡು ಕೂರೋಕ್ಕಾಗಲ್ಲ ಅಂತ ವಂಶಿ ಹೇಳ್ತಾರೆ. ಬೇಜಾರಾಗ್ಬಿಡುತ್ತೆ ನಮ್ಮ ಸ್ವಾತಿಗೆ. ವಂಶಿಗೆ ಸ್ವಾತಿ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ವಾ? ಹಾಗಿದ್ರೆ ಬರೀ ತಾಳಿ ಬರೀ ದಾರ ಅಷ್ಟೇನಾ ಅಂತೇಳ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ತಿದ್ದಾಳೆ. ಈಗ ಮುಂದಿನ ನಿರ್ಧಾರ ಸ್ವಾತಿ ಏನು ಮಾಡ್ತಾಳೆ ನೋಡೋಣ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ.